ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಗುಬ್ಬಿ ಪ್ರಪಂಚ ಯೂಟ್ಯೂಬ್ ಚಾನಲ್. ನಿನ್ನೆ ರಾತ್ರಿ ನಮ್ಮಲ್ಲೇ ಮಳೆ ಸಿಕ್ಕಾಪಟ್ಟೆ ಬಿದ್ದದ. ಈಗ ಮುಂಜಾನೆ 6:15 ಆಗೈತಿ. ನಮ್ಮಲ್ಲಿ ಅದು ವೆದರ್ ತೋರಿಸ್ಬೇಕನ್ನತ್ತೀನಿ ನಿಮಗೆ. ನೋಡ್ರಿ ಎಷ್ಟು ಚಂದ ಅದ ಅಂತ. ಇನ್ನು ಸೂರ್ಯೋದಯ ಆಗಿಲ್ಲ, ಆಗ್ಬೇಕಷ್ಟ. ಇಲ್ಲಿ ಮುಂದೆ ಬದ್ನಿಕಾಯಿ ಫಾರ್ಮ್ ಮಾಡಿದರು. ಮಳೆ ಆಗಿ ನಮ್ಮ ಹೊಲದಾಗ ನೀರು ಯಾವ ಥರ ನಿಂತಾವಂತ ನೋಡ್ರಿ. ಇದು ಆ್ಯಕ್ಚುಲಿ ನಮ್ಮ ಗೋಬರ್ ಗ್ಯಾಸ ಇದು ತುಂಬ್ಯದ. ಆಮೇಲೆ ಇದು ನಮ್ಮ ತಿಪ್ಪಿ ಅಂತ ಕಾಣಿಸ್ವಾತು, ನದಿ ಥರ ನೀರು ನಿಂತಾವ ಇದ್ರೊಳಗೆ. ಈಗ ನಮ್ಮ ಹೊಲದಾಗೂ ಯಾವ ಥರ ನಿಂತಾವ ತೋರಿಸ್ತೀನಿ ಬರ್ರಿ. ಹೋಗಕ್ಕೆ ಹಾದಿನೂ ಇಲ್ಲ. ಭಾಳ ಮುಂದೆ ಹೋದ್ರೆ ನಾನು ವಾಪಸ್ ಬರಕ್ಕೆ ಬರಂಗಿಲ್ಲ. ಇಲ್ಲಿ ಆ ಥರ ನೀರು ನಿಂತವು. ಈಗ ನೋಡ್ರಿ ನಮ್ಮ ಹೊಲದಾಗ ಒಂದು ಸೈಡೆಲ್ಲ ಫುಲ್ ಹೊಲ ನೀರಾಗ ನಿಂತದ. ಇದು ಒಣಗಬೇಕಂದ್ರೆ ಅಟ್ಲೀಸ್ಟ್ ಒಂದು ವೀಕರ ಬೇಕೀಗ. ಪೂರ್ಣ ಕಂಟಿನ್ಯೂ ಬಿಸಿಲು ಇದ್ರೆ, ಇಲ್ಲಂತಂದ್ರೆ ಮಳೆ ಬಂದ್ರೆ ಒಂದು ತಿಂಗಳು ಹೊಲ್ದಾಗ ಹೋಗೋದೇ ಇಲ್ಲ. ನೋಡಿದ್ರಿ ನಮ್ಮ ಹೊಲದಾಗ ಯಾವ ಥರ ನೀರು ನಿಂತದಂತ. ಅಲ್ಲಿ ಮುಂದೆ ಹೋದ್ರೆ ಹಳ್ಳದ. ಆಮೇಲೆ ಇಲ್ಲಿ ಹಣ್ಣಿನ ಗಿಡನೂ ಸೂಪರ್ ಅದಾವ. ನಮ್ಮಲ್ಲೇ ಸೀತಾಫಲಕಾಯಿ ಹತ್ತಿದವು, ತೋರಿಸ್ತೀನಿ ನಿಮ್ಗೆ. ಭಾಳ ಹತ್ತಿದವು, ಆದ್ರೆ ಗಿಡದಾಗ ಕಾಣಿಸಂಗಿಲ್ಲ ಅಷ್ಟವ. ಯಾಕಂದ್ರೆ ತಪ್ಪಲು ಹತ್ತಕ್ಕೆ ಸೈಡ್ ಕುಂತಿರ್ತಾವ. ಇಲ್ಲಿ ಇನ್ನೊಂದು ಅಂದ್ರೆ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಬರೀ ಸೀತಾಫಲಕಾಯಿ ಗಿಡ ಮತ್ತು ಕರಿಬೇವು ಗಿಡ. ಜಂಗಲ್ಗತ್ಲೆ ಎಲ್ಲ ಅದಾವು. ಪೇರುಕಾಯಿ ಗಿಡ ಒಂದು 3-4 ಅದಾವು. ಬರೀ ಹೋಗು ಹಾದಿಗೆಲ್ಲ ಸೀತಾಫಲಕಾಯಿ ಗಿಡನ ಅದಾವೆ ನೋಡ್ರಿ. ಅಲ್ಲಿ 2 ತೋರಿಸೀನಿ. ಹಂಗೆ ಇಲ್ಲೂ ಅದಾವ. ಇದಕ್ಕೂ ಬೇಬಿ ಸೀತಾಫಲಕಾಯಿ ಭಾಳ ಹತ್ತಿದವು. ಇದಕ್ಕೊಂದು ಸ್ವಲ್ಪ ಲೇಟಾಗಿ ಹತ್ತಿದವು, ಆ ಕಡೆ ಒಂದು ಸ್ವಲ್ಪ ಜಲ್ದಿ ಹತ್ತಿದವು. ಇನ್ನು ಗಣಪತಿ ಹಬ್ಬಕ್ಕಂತೂ ಸಿಕ್ಕಾಪಟ್ಟೆ ಸೀತಾಫಲಕಾಯಿ ಸಿಗ್ತಾವೆ ನಮ್ಗೆ. ಇಲ್ಲೂ ಒಂದದ. ನಮ್ಮಲ್ಲಿ ಎಲ್ಲ ಕಡೆ ಸೀತಾಫಲಕಾಯಿ ಗಿಡ, ಕರಿಬೇವು ಗಿಡ ಅವಾಗ ಕಾಣಿಸ್ತಾವೆ. ಇಲ್ಲಿ ಸಣ್ಣ ಕರಿಬೇವಿನ ಗಿಡ ಅದಾವೆ. ಎಷ್ಟಕ್ಕೂ ತೋರಿಸ್ತೀನಿ ಬರ್ರಿ. ಇಲ್ಲೊಂದು ಐತಿ, ಅಲ್ಲೊಂದು 2-3 ಅದಾವ. ಆ ಕಡೆ ಐತಿ. ಎಲ್ಲಿ ನೋಡಿದ್ರು ಬರೀ ಕರಿಬೇವಿನ ಗಿಡ, ಸೀತಾಫಲಕಾಯಿ ಗಿಡ, ಪೇರುಕಾಯಿ ಗಿಡ ಇವ ಅದಾವೆ ನಮ್ಮಲ್ಲಿ. ನೋಡ್ರಿ ನಮ್ಮ ಬಾವಿದಾಗ ನೀರು ಫುಲ್ ಬಾವಿ ತುಂಬ್ಯದ. ಆ್ಯಕ್ಚುಲಿ ಈಗ 1 ವಾರದಿಂದ ಬಾವಿಗೆ ನೀರು ಕಡಿಮೆ ಬರಾಕತ್ತಿದ್ದು. ಈಗ ಮಳೆ ಬತ್ತು, ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಎಷ್ಟಕ್ಕೂ ಅದಾವೆ ಇದ್ರೊಳಗೆ ಗಿಡ. ಬಾವಿ ಸೈಡಿಗೆ ಗಿಡನೂ ಅದಾವು. ಅದು ಗುಬ್ಬಿ ಗೂಡು ಎಷ್ಟಕ್ಕೂ 1 2 3 4 ಆ ಸೈಡ್ ಮತ್ತಿದಾವೆ 4 ಗುಬ್ಬಿ ಗೂಡು ಅದಾವು. ಇನ್ನೊಂದು ಸ್ವಲ್ಪ ಮಳೆ ಬಿದ್ದರೆ ಗುಬ್ಬಿ ಗೂಡು ಹೋಗಿಬಿಡ್ತಾವೆ ನೀರಾಗ. ಅಂದ್ರೆ ಫುಲ್ ಇದು ಬಾವಿ ತುಂಬಿ ಮ್ಯಾಗ ಬರ್ತದೆ ಐತಿ. ಎಲ್ಲ ಕಡೆಯಿಂದನೂ ದೇವ್ರ ಸಪೋರ್ಟ್ ಮಾಡಾಕತ್ತೇನೆ ನೋಡ್ರಿ. ಇಲ್ಲೂ ಸೀತಾಫಲಕಾಯಿ ಗಿಡ ಅದಾವ ನಮ್ಮಲ್ಲಿ. ಇಲ್ಲಿ ಎಲ್ಲಿ ನೋಡಿದ್ರು ಸೀತಾಫಲಕಾಯಿ ಗಿಡ, ಕರಿಬೇವು ಗಿಡ, ಪೇರುಕಾಯಿ ಗಿಡ ಸಿಕ್ಕಾಪಟ್ಟೆ ಅದಾವೆ. ಅಲ್ಲಿ ಒಂದು ಅದು ಏನಂತಾರೆ ಅದಕ್ಕೆ, ಕವಳಿಕಾಯಿ ಗಿಡ ಬಳ್ಳಿ ಐತಿ. ಇದು ಫಸ್ಟ್ ಟೈಮ್ ಹತ್ತಿತ್ತು ಕಾಯಿ. ಇನ್ನೂ ಒಂದು 4-5 ಇದಾವೆ, ಬಟ್ ಅವು ಹಣ್ಣಾಗಿಲ್ಲ. ನೋಡು ಮುಂದಿನ ವರ್ಷ. ನಿಮ್ಮ ಊರ ಕಡೆನೂ ಮಳೆ ಬಂದರೆ ಇದೇ ಥರ ನೀರು ನಿಲ್ತವೆ ನೋಡ್ರಿ. ನಮ್ದಂತೂ ಹೊಲ ಒಂಥರ ನದಿ ಥರ ಕಾಣಿಸೋದೈತೆ ನನಗೆ. ಆ್ಯಕ್ಚುಲಿ ನಮ್ದು ಹೊಲ ಸೈಡ್ ಐತೆ ಅಂತ ನಮ್ಮ ಹೊಲ ನೀರು ಭಾಳ ನಿಲ್ತವು. ಆ ಕಡೆ ನಮ್ಮ ಕಾಕಾಗಳ ಹೊಲದಾಗ ಅದು ನಿಂತಿಲ್ಲ.
ಎಲ್ಲರದು ಹೊಲ ಖಾಲಿನೇ ಐತಿ. ಈಗ ಏನಾರ ಬೆಳೆ ಮಾಡ್ಬೇಕೇನು ಮಳೆ ಹೋದ್ಮ್ಯಾಗ. ಆ ಕಡೆ ಎಲ್ಲ ನೀರಿಲ್ಲ, ಹೆಚ್ಚು ನಂಬಲೇನ ಅದಾವು. ಇನ್ನು ಮುಂಜಾನೆ ಈಗ 7 ಗಂಟೆ ಆಗೈತಿ, ಸೂರ್ಯೋದಯನೂ ಆಗಿಲ್ಲ ಇನ್ನು. ಮಸ್ತ್ ಅನ್ಸತ್ತೈತಿ, ಭಾಳ ದಿವಸ ಆದ್ಮೇಲೆ ಈ ಥರ ವೆದರ್ ನೋಡಿದ್ದೀನಿ. ಇಲ್ಲೆಲ್ಲಿ ಹೋಗೋಕ್ಕೂ ಬರಂಗಿಲ್ಲ ಈಗ. ಸೀತಾಪಕಾಯಿ ನೋಡ್ರಿ ಎಷ್ಟು ದಪ್ಪ ದಪ್ಪ ಆಗಿದಾವೆ. ಎಲ್ಲಕ್ಕಿಂತ ಮುಂಚೆ ಈ ಗಿಡಕ್ಕೆ ಹತ್ತವು. ಹುಂಚಿನ್ಕಾಯಿ ಗಿಡನೂ ನಮ್ಮ ಮನೆಯಿಂದ ಇಲ್ಲೇ ಐತಿ. ದೆವ್ವಿನ ಥರ ಐತಿ. ಹೇಳ್ತಾರೆ ಹುಂಚಿನ್ಕಾಯಿ ಗಿಡದಾಗ ದೆವ್ವು ಇರ್ತಾವಂತ, ಬಟ್ ನಮ್ಮ ಮನೆ ಮುಂದೆ ಹುಂಚಿನ್ಕಾಯಿ ಗಿಡ ಐತಿ. ದೆವ್ವು ಬರ್ತೈತಿಲ್ಲ ಅಂತ ಗೊತ್ತಿಲ್ಲ. ಮಜ್ಜ ಇಲ್ಲ, ಹಕ್ಕಿ ಸೌಂಡ್ ಯಾವ ಥರ ಬರ್ತದೆ ಕೇಳಿಸ್ಕೊರಿ ಒಂಚೂರು. ಮುಂಜಾನೆ ಎದ್ರೆ ಇದೊಂದು ಇಲ್ಲಿ ಚಂದ ಸುಪ್ರಭಾತ ಇರ್ತದೆ. ಹಕ್ಕಿ ಸೌಂಡ್, ಮನೆಯಿಂದ ತನಕ ರೋಡ್ ಐತಿ, ರೋಡ್ದು ಸೌಂಡು ಕೇಳಿಸ್ತದೆ. ಬಸ್ ಗಾಡಿ ಓಡಾಡೋದು. ನಮ್ಮ ಮನೆಯಿಂದ ತನಕ ಒಂದು ಬೇಬಿ ಎಲ್ಲ ದೊಡ್ಡದೈತಿ, ಬಟ್ ಕಟ್ ಮಾಡಿದರು. ಸೀತಾಪಕಾಯಿ ಗಿಡದ ನೀರು ಯಾವ ಥರ ಮಳೆ ಬಂದು ಹೋದ್ಮ್ಯಾಗ ವೆದರ್ ಒಂದು ಸೂಪರೇ ಇರ್ತದೆ. ನಿಮ್ಮೂರ ಕಡೆನೂ ಇದೇ ಥರ ಮಳೆ ಬಿದ್ದೈತೆ ಅಂತ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.